ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂತರ್ ಮಂತರ್ ರಣಾಂಗಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು XLPU ಕಾಲೇಜು ಅಖಾಡ ಬಿಗ್ಫೈಟ್ ವಿಶೇಷವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಂತರ್ ಮಂತರ್ ಅಕ್ಷರಶಃ ರಣಾಂಗಣ. ಪ್ರತಿಭಟನೆ ವಿಷಯಕ್ಕೂ ಈ ಥರ ಲಾಠಿ ಚಾರ್ಜ್ಗೂ ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ ನಮಗೆ. ವಿಚಾರ ಏನು, ಅನೇಕ ಮಕ್ಕಳು ಸತ್ತು ಹೋದವು. ನೀಟ್ ಎಕ್ಸಾಮ್ ಬರೆದಿದ್ದರು, ಕ್ವಶನ್ ಪೇಪರ್ ಲೀಕ್ ಆಯಿತು. 152 ಕ್ವಶನ್ ಪೇಪರ್ ಲೀಕ್ ಆಗಿರೋದಂತೆ. ಸರಿಸುಮಾರು 12 ವರ್ಷಗಳ ಪ್ರಮುಖ ಎಕ್ಸಾಮ್ ನಾವು ಮಾತಾಡ್ತಿರೋದು. ತೀರಾ ದೊಡ್ಡ ದೊಡ್ಡ ಎಕ್ಸಾಮ್ಗಳ 152 ಕ್ವಶನ್ ಪೇಪರ್ ಲೀಕ್ ಆಗಿರೋದು. ಅಂದರೆ ಎಕ್ಸಾಮಿನೇಷನ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಎಷ್ಟು ಹಳ್ಳ ಹಿಡಿದಿದೆ ಎನ್ನುವುದಕ್ಕೆ ಈ 152 ನಂಬರ್ ಒಂದು ಸಣ್ಣ ಸಾಕ್ಷಿ ಅಷ್ಟೇ. ಇದಾದ ಮೇಲೆ ಈ ದಪ್ಪ ಚರ್ಮದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಸ್ವಲ್ಪ ದಪ್ಪ ಚರ್ಮ, ಏನು ಅಂಟಲ್ಲ, ಕೇಳಲ್ಲ, ಬಿಸಿ ಮುಟ್ಟಲ್ಲ, ಚುರುಕು ಮುಟ್ಟಲ್ಲ, ಆ ಥರದ ವ್ಯಕ್ತಿ ಧರ್ಮೇಂದ್ರ ಪ್ರಧಾನ್. ಇಷ್ಟು ಜನ ಈ ಥರ ಸತ್ತ ಮೇಲೂ 2024ರಲ್ಲೂ ಇದೇ ನೀಟ್ ಎಕ್ಸಾಮ್ನ ಕ್ವಶನ್ ಪೇಪರ್ ಲೀಕ್ ಆಗಿ, 2026ರಲ್ಲೂ ಇದೇ ಕ್ವಶನ್ ಪೇಪರ್ ಲೀಕ್ ಆಗಿ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಹೊರತಾಗಿಯೂ ನನಗೇನು ಮೈಗೆ ಹತ್ತಲ್ಲ ಅನ್ನೋ ರೀತಿಯಲ್ಲಿ ಬಂಡೆ ಥರ ಕೂತಿದ್ದಾರಲ್ಲ, ಈ ಮನುಷ್ಯ ರಾಜೀನಾಮೆ ಕೊಡಬೇಕು ಅಂಥೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಸಾರಥ್ಯದಲ್ಲಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನು ನಾವು ಸಾಂಕೇತಿಕವಾಗಿ ಮಾತ್ರ ಕನ್ಸಿಡರ್ ಮಾಡಬೇಕು. ವಾಸ್ತವದಲ್ಲಿ ಆಕ್ರೋಶಗೊಂಡಿರ್ತಕ್ಕಂಥವ್ರು. ನಾನು ಸಂಜೆ ಒಂದು ವಿಷಯ ಗಮನಿಸ್ತಾ ಇದ್ದೆ. ಈ ಒಂದು ಪ್ರತಿಭಟನೆಯಲ್ಲಿ ಯಾರು ಭಾಗಿಯಾಗಿದ್ದರು ಅಂತ ಹೇಳಿದ್ರೆ, ಇದೇ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ತಮ್ಮ ಮಕ್ಕಳನ್ನು ಕಳ್ಕೊಂಡ್ರಲ್ಲ, ಒಬ್ಬ ಪೋಷಕರಲ್ಲಿ ಬಂದಿದ್ದರು. ನೋಡಿ ಸರ್, ಆ ಪೋಸ್ಟಲ್ಲಿ ಇದ್ದಾರಲ್ಲ ಫೋಟೋ, ಆ ಪೋಸ್ಟಲ್ಲಿ ಒಂದು ಫೋಟೋ ಇದೆಯಲ್ಲ, ಆ ಫೋಟೋದಲ್ಲಿರೋದು ನನ್ನ ಮಗ, ಅವಳು ನನ್ನ ಮಗಳು. ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀನಿ. ಕಷ್ಟಪಟ್ಟಿದ್ದೀವಿ, ನಾವು ಟ್ಯೂಷನ್ಗೆ ಕಳಿಸಿದ್ದೀವಿ, ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿದ್ದೀವಿ, ಹಣ ಬಿಟ್ಟುಬಿಡಿ, ನಮಗೊಂದು ನ್ಯಾಯ ಬೇಡವೇ ವಿಚಾರದಲ್ಲಿ. ಕಾಕ್ರೋಚ್ ಜನತಾ ಪಾರ್ಟಿ ಹೇಗಾಯಿತು ಅಂತ ಹೇಳಿದ್ರೆ, ಈ ಇಡೀ ಒಂದು ಪ್ರತಿಭಟನೆಗೆ ತತ್ಕ್ಷಣದ ಕಾರಣವಾಗಿ, ತತ್ಕ್ಷಣದ ಒಂದು ದೊಡ್ಡ ಶಕ್ತಿಯಾಗಿ CJP ನಿಂತ್ಕೊಂಡಿದೆ ಅಲ್ಲಿ. ಇದಕ್ಕೆ ಇನ್ನೊಂದು ದೊಡ್ಡ ಆಲದ ಮರ ಬೆಂಬಲವಾಗಿ ನಿಂತ್ಕೊಂಡಿದ್ದು ಯಾವುದು ಅಂದರೆ ಸೋನಮ್ ವಾಂಗ್ಚುಕ್. ದೊಡ್ಡ ಶಿಕ್ಷಣ ತಜ್ಞ ಅಂದರೆ ಆ ಬ್ರಿದಿಟ್ಕೊಂಡು ತಿರುಗಾಡೋದಲ್ಲ, ಬರೀ ಬ್ರಿದಿಟ್ಕೊಂಡು ತಿರುಗಾಡೋದು, ಏನಾದರೂ ವ್ಯವಸ್ಥೆ ಲೋಪದೋಷಗಳಾದಾಗ ತಾವೇನೋ ಧ್ವನಿ ಎತ್ತದೇ ಇರೋದು, ಯಾರಾದರೂ ಕೇಳಿದ್ರೆ, ಯಾರಾದರೂ ಮಾತಾಡೋದು ಅಲ್ಲ. ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀಟ್ ಅತ್ಯಂತ ಪ್ರಮುಖ ಘಟ್ಟ, ಅನುಮಾನ ಬೇಡ. ಇದು ಭಾರತದ ಭವಿಷ್ಯದ ಡಾಕ್ಟರ್ಗಳನ್ನು, ವಿದೇಶಗಳಲ್ಲಿ ಕೆಲಸ ಮಾಡಬಹುದಾದ ಭಾರತದ ಡಾಕ್ಟರ್ಗಳನ್ನು ನಿರ್ಧಾರ ಮಾಡುವಂಥ ಅತಿ ದೊಡ್ಡ ಎಕ್ಸಾಮ್. ಇಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ದಪ್ಪ ಚರ್ಮದವರು ಕೆಲವರು ಆಳ್ವಿಕೆಯನ್ನು ಮಾಡಿಕೊಂಡು ಎಕ್ಸಾಮ್ನ ಹಾಳು ಮಾಡಿ ಕೂರಿಸಿದ್ದಾರಲ್ಲ, ಇದ್ರ ವಿರುದ್ಧದ ಪ್ರತಿಭಟನೆ. ಕಾಕ್ರೋಚ್ ಜನತಾ ಪಾರ್ಟಿ, ನೀವೇನು ಕಾಕ್ರೋಚ್ಗಳು ಕೂತ್ಕೊಂಡ್ಬಿಟ್ಟಿದ್ದೀರಾ, ಇಲ್ಲಿ ಹಿಟ್ಟಿದೆ ನಮ್ಮ ಹತ್ರ, ಅದು ಹೊಡೆದು ಬಿಡ್ತೀವಿ, ನೀವೆಲ್ಲ ಸತ್ತೋಗ್ಬಿಡ್ತೀರಾ, ಈ ತರಹದ ಬಾಲಿಶ ಬೇಜವಾಬ್ದಾರಿ ರಾಜಕೀಯ ಹೇಳಿಕೆಗಳಿದೆಯಲ್ಲ, ಇದೇನಾಗುತ್ತೆ ಅಂದರೆ, ಕ್ವಶನ್ ಪೇಪರ್ ಲೀಕ್ ಆಗಿದ್ದೇ ಸರಿ, ಸ್ಟೂಡೆಂಟ್ ಸತ್ತೋಗಿದ್ದೇ ಸರಿ, ಎಲ್ಲ ಒಳ್ಳೆಯದಾಯಿತು ಸತ್ತೋಗಿದ್ದು, ಇದೇ ಥರ ನೀಟ್ ಎಕ್ಸಾಮ್ ಬಂದಾಗ ಸತ್ತೋಗಲಿ ಅಂತ ವಾದ ಮಾಡುವುದು ಎಷ್ಟು ಮೂರ್ಖತನವೋ, ಎಷ್ಟು ಪಾಪದ ಕೆಲಸವೋ. ಈ ಒಂದು ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರಾ ಹಗುರವಾಗಿ ಯಾವ ಪಾರ್ಟಿ ಮಾಡ್ತಿದೆ ಅಂತ ವಿಷಯ ಅಲ್ಲ, ಏನು ವಿಷಯ ಅನ್ನೋದು ಇಂಪಾರ್ಟೆಂಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಉಷಾ ಮೋಹನ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ನಮಸ್ತೆ ಮೇಡಮ್, ತಮಗೆ ಒಂದು ಡಿಬೇಟ್ಗೆ ಸ್ವಾಗತ. ನಮಸ್ತೆ ಸರ್. ಇದೀಗ ಇನ್ನೊಂದು ಕಡೆ ಮಂಜುನಾಥ್ ಅವರು ಜಾಯ್ನ್ ಆಗಿದ್ದಾರೆ, ನಮ್ಮ ಹೈಕೋರ್ಟ್ನ ವಕೀಲರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮಂಜುನಾಥ್ ಸರ್, ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಒಂದು ಕಡೆ ಮೊದಲಿಗೆ ನಾನು ಉಷಾ ಮೋಹನ್ ಮೇಡಮ್ ಅವ್ರನ್ನ ನಾನು ಮಾತಾಡಿಸ್ಬಿಡ್ತೀನಿ. ಉಷಾ ಮೋಹನ್ ಮೇಡಮ್, ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಇದು CJP ಮಾಡ್ತಾ ಇದೆ, ಸೋನಮ್ ವಾಂಗ್ಚುಕ್ ಮಾಡ್ತಾ ಇದ್ದಾರೆ, ಇದೆಲ್ಲ ಪ್ರೇರಿತ ದೇಶ ವಿರೋಧಿ ಶಕ್ತಿಗಳು, ಇವರು ಆ ಧರ್ಮದ ವಿರುದ್ಧವಾಗಿ ಮಾತನಾಡ್ಬಿಟ್ರು, ಈ ತರಹದ ನರೇಷನ್ಗಳ ಮೇಲೆ ಹೋಗ್ತಿದೆ ಮೇಡಮ್. ಅಂದರೆ ಒಟ್ಟಾರೆಯಾಗಿ CJP ಅಂತಲ್ಲ ಮೇಡಮ್, ಈ ನೀಟ್ ಕ್ವಶನ್ ಪೇಪರ್ ಲೀಕನ್ನು ಯಾರೇ ಖಂಡಿಸಿದ್ರು ಕೂಡ ಅದು ಖಂಡನಾರ್ಹವೇ. ಸೊ ಇಲ್ಲಿ CJP ಮಾಡಿಬಿಟ್ರು, ಇನ್ನೊಬ್ಬರು ಮಾಡಿಬಿಟ್ರು ಅಂತ ಹೇಳಿ ಅವು ಒಂದು ಮಸಿ ಬಳಿಯೋ ಯತ್ನ ಆಗ್ತಾ ಇದೆ. ಅಕ್ಷರಶಃ ದೀಪಿಕೆಗೆ ಇಂಕನ್ನು ಎರಚಲಾಯಿತು. ನಾನು ನೀಲಿ, ನನ್ನ ಹೋರಾಟವು ನೀಲಿ, ನಾನು ಅಂಬೇಡ್ಕರ್, ನನ್ನ ಮೇಲೆ ಹಾಕಿರೋದು ನೀಲಿ ಅಂತ ಹೇಳಿ ಅವರು ಮಾತಾಡ್ತಾ ಇದ್ರು. ಈ ಪ್ರತಿಭಟನೆ ಯಾವ ಸ್ಟೇಜಲ್ಲಿದೆ ಅನಿಸ್ತದೆ ಮೇಡಮ್? ಇದು ನಿಮ್ಮ ಗುರಿ ಮುಟ್ಟೋವರೆಗೂ ಏನೇ ನಿರ್ಧಾರಗಳು ತೆಗೆದುಕೊಂಡಿದ್ದೀರಿ ಅಂತ? ರಮಾಕಾಂತ್ ಅವರೇ, ನೀವು ಬಿಗಿನಿಂಗ್ ಅಲ್ಲಿ ಒಂದ್ ಸೆಂಟೆನ್ಸ್ ಹೇಳಿದ್ರಿ, ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ದಪ್ಪದ ಚರ್ಮ, ಸ್ವಲ್ಪ ದಪ್ಪದ ಚರ್ಮ, ಖಂಡಿತ ಸ್ವಲ್ಪ ಅಲ್ಲ ಸರ್,
ಕಂಪ್ಲೀಟ್ ಆ ಕೇಂದ್ರ ಸರ್ಕಾರನೇ ಇವತ್ತು ದಪ್ಪದ ಚರ್ಮನ ಒಂದು ರೀತಿ ಬ್ಲಾಂಕೆಟ್ ತರ ಮಾಡಿ ಹಾಕೊಂಡ್ಬಿಟ್ಟಿದೆ. ಇವತ್ತು ಜಂತರ್ ಮಂತರಲ್ಲಿ ಯಾವ ರೀತಿ ಹುಡುಗರನ್ನ ಅವರ ಒಂದು ಕಾಕಿ ಪಡೆ ಬಿಟ್ಟು ಹೊಡಿಸ್ತಿದಾರಲ್ಲ ಸರ್, ಅವ್ರು ಏನ್ ಕೇಳ್ತಿದ್ದಾರೆ ಸರ್? ಅವ್ರು ಕೇಳ್ತಿರೋದೇ ನಿಮ್ ಪಾರ್ಲಿಮೆಂಟ್ ಅಲ್ಲಿ ಅವ್ರ ಸೀಟ್ ಕೇಳ್ತಿದಾರಾ, ಅಥವಾ ನಿಮ್ಮ ಆಸ್ತಿಯಲ್ಲಿ ಬಂದು ಅವ್ರ ಆಸ್ತಿನ ಕೇಳ್ತಿದಾರಾ, ಅಥವಾ ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಆ ಹುದ್ದೆ ಈ ಹುದ್ದೆ ಅಂತ ಕೊಡಿ ಅಂತ ಕೇಳ್ತಿದಾರಾ? ಅಲ್ಲ ಸರ್, ಇವತ್ತು ನಮ್ಮ ಹುಡುಗರು ಕೇಳ್ತಿರೋದು 20 ಲಕ್ಷ ಜನ ಏನ್ ನೀಟ್ ಎಕ್ಸಾಮ್ ಬರ್ದಿದ್ದಾರೆ, ಅದರಲ್ಲಿ ಅನ್ಯಾಯಗಳು ಸುಮಾರು 12 ವರ್ಷಗಳಲ್ಲಿ ನೀವ್ ಹೇಳ್ದಂಗೆ 103 ಪೇಪರ್ಗಳು ಲೀಕ್ ಆಗಿದ್ದಾವೆ. ಅದರಿಂದ ಸೂಸೈಡ್ ಗಳು ಮಾಡ್ಕೊಳ್ತಿದ್ದಾರೆ ಹುಡುಗರು. ಆ ಒಂದು ಹುಡುಗರಿಗೆ ನ್ಯಾಯ ಮುಂಬರುವಂತ ಎಕ್ಸಾಮ್ಗಳಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್ ಅನ್ನ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿಯಿಂದ ಎಕ್ಸಾಮ್ ಗಳನ್ನ ಮಾಡಿ ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಿ ಅನ್ನೋದನ್ನ ಕೇಳ್ತಾ ಇದ್ದಾರೆ ಸರ್. ಅವ್ರೇನ್ ಯಾರೋ ಮನೆ ಯಾರಪ್ಪನ ಮನೆ ಸೀಟ್ ಕೇಳ್ತಿಲ್ಲ ಅವರು ಪಾರ್ಲಿಮೆಂಟ್ ಅಲ್ಲಿ ಅಥವಾ ನಮ್ಮ ವಿಧಾನಸೌಧದಲ್ಲಿ ಕೇಳ್ತೀರಾ. ಅವರು ಒಂದು ನ್ಯಾಯಯುತವಾಗಿ ಇವತ್ತು ತಮ್ಮ ಹಕ್ಕನ್ನ ಕೇಳ್ತಿದ್ದಾರೆ. ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಹೋಗ್ತಿದೆ, ಯಾವ ರೀತಿ ಜೀವನದಲ್ಲಿ ಚೆಲ್ಲಾಟ ಆಡ್ತಿದೆ ಅನ್ನೋದನ್ನ ಕೇಳ್ತಿದ್ದಾರೆ. ಅದಕ್ಕೆ ಒಂದು ಬೆಂಬಲವಾಗಿ ಸೋನಂ ವಾಂಗ್ಚು ಅವರು ಸತತವಾಗಿ ಸುಮಾರು 20 ದಿನಗಳು ಅವರು ಉಪವಾಸ ಸತ್ಯಾಗ್ರಹವನ್ನ ಕೂತ್ಕೊಂಡ್ರು. ಅದನ್ನ ಇವರು ಹತ್ತಕ್ಕೋ ಕೆಲಸ ಮಾಡಿದ್ರು. ಬೆಳಿಗ್ಗೆ ಏಕಾಏಕಿ ಬಂದು ಬೆಡ್ಶೀಟ್ ಅನ್ನ ಕವರ್ ಮಾಡಿ ಕರ್ಕೊಂಡು ಹೋಗೋ ಅಂತ ಈಗ ಹೇಳಿ ಸರ್, ಯಾರು ಸರ್ ನ್ಯಾಷನಲ್ ಇದು ಆಂಟಿ ನ್ಯಾಷನಲಿಸ್ಟ್ ಮಾಡ್ತಿರೋದು? ಸರ್ಕಾರ ಅಲ್ವಾ ಅಲ್ಲಿರುವಂತ ಸೆಂಟ್ರಲ್ ಅಲ್ವಾ? ನಿಜವಾಗ್ಲೂ ಅವ್ರಿಗೆ ತಾಕತ್ತಿದ್ರೆ ಒಂದು ಬಂದು ಮಾತುಕತೆಯನ್ನ ನಡೆಸಿ ಅದನ್ನ ಸಮಾಧಾನವಾಗಿ ಮಕ್ಕಳ ಬಗ್ಗೆ ಹೇಳ್ಬೋದಾಗಿತ್ತು ಸರ್. ಅಲ್ಲಿ ಎಷ್ಟೋ ಜನ ಮಕ್ಕಳು ಸತ್ತಿದ್ದಾರೆ ಸರ್. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸತತವಾಗಿ ಕಳೆದ ಒಂದು 2 ವಾರದ ಹಿಂದೆ ಸ್ಟ್ರೈಕ್ ಆಯ್ತು, ಮಳೆ ಬಂತು, ಅಲ್ಲಿಗೆ ಮುಗಿತು. ಆದ್ರೆ ಜಂತರ್ ಮಂತರಲ್ಲಿ ಸೋನಂ ವಾಂಗ್ಚು ಅವರ ಬೆಂಬಲಿಸಿ ನಾವು ಮೊನ್ನೆಯಿಂದ ಸಮಾನ ಮನಸ್ಕರರ ವೇದಿಕೆ ಓಪನ್ ಮಾಡಿದ ನಂತರ ಸಿಜೆಪಿ ಅವರು ಅವರ ಹೋರಾಟಕ್ಕೆ ನಾವು ಕೂಡ ಬೆಂಬಲ ಕೊಟ್ಟು ಅಧಿಕೃತವಾಗಿ ಅವ್ರ ಜೊತೆ ಇದೀವಿ. ಹುಡುಗರು ನೋಡ್ಬೇಕು ಸರ್, ಅವರಲ್ಲಿರೋ ಆಕ್ರೋಶ ಇದೆಯಲ್ಲ, ನಿಜವಾಗ್ಲೂ ಇವತ್ತಿನ ದಿನ ಈ ಒಂದು ಬದಲಾವಣೆ ಬರಬೇಕಾಗಿದೆ. ಈ ದಪ್ಪದ ಚರ್ಮ ಅಲ್ಲ, ಎಮ್ಮೆ ಚರ್ಮ ಹಾಕೊಂಡು ಕೂತಿರುವಂತಹ ಧರ್ಮೇಂದ್ರ ಪ್ರಧಾನ ಅವರಾಗಿರ್ಬೋದು, ಅವ್ರ ಹಿಂದೆ ಇರುವಂತಹ ನಾಯಕರಾಗಿರ್ಬೋದು, ಮತ್ತೆ ಪ್ರಧಾನ ಮೋದಿ ಅವರು ಸರ್, ಅವ್ರಿಗೆ ಮನುಷ್ಯತ್ವ ಇಲ್ವಾ ಸರ್? ಅಲ್ಲಿ 22 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದ್ರ ನಮ್ ಕರ್ನಾಟಕದ ಮಕ್ಕಳು ಇಲ್ವಾ ಸರ್? ನಾನೊಂದು ತಾಯಿಯಾಗಿ ಇವತ್ತು ನೋವಾಗುತ್ತೆ ಸರ್. ನಾಳೆ ನನ್ನ ಮಗ ನೀಟ್ ಬರೀತಾನೆ, 18 ವರ್ಷ ಅವನಿಗೆ. ನಾಳೆ ನಮ್ಮ ಪರಿಸ್ಥಿತಿ ಏನು? ಇವತ್ತು ಸರ್ಕಾರ ಏನ್ ಮಾಡ್ತಿದೆ? ಮತ್ತೊಂದು ವಿಚಾರ, ನಿಮ್ಮ ಮಾಧ್ಯಮಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿಲ್ಲ ಸರ್ ಗ್ರೌಂಡ್ ಅಲ್ಲಿ. ಇವತ್ತು ಸುಮಾರು ಈವ್ನಿಂಗ್ ಹೊತ್ತಿಗೆ ಸರಿಸುಮಾರು 1200 ಜನ ಹೆಡ್ ಕೌಂಟ್ ಇದು ಅಧಿಕೃತವಾಗಿ ಪೊಲೀಸ್ ಅವರಿಂದ ಮಾಹಿತಿ ತಗೊಂಡಿರೋದು ನಾವು. ಸರ್, ಈ ರೀತಿ ಒಂದು ಹೋರಾಟ ನಡೀತಿದೆ, ನೀವು ಬಂದ್ರಿ, ನೀವು ಅಲ್ಲಿ ಸ್ಪಾಟ್ ಅಲ್ಲಿ ಇದು ನಾವು ಇನ್ಫಾರ್ಮೇಶನ್ ತಗೊಂಡ್ರೆ ಸಂತೋಷ. ಆದ್ರೆ ಇವತ್ತು ಮಾಧ್ಯಮಗಳು ತೋರಿಸ್ತಿಲ್ಲ ಅಂದ್ರೆ ಅಷ್ಟು ಆ ಹಂತಕ್ಕೆ ಇವತ್ತು ಮಾಧ್ಯಮಗಳು ಹೋಗಿದಾವ.